ತೇಲುವ ಶಾಲೆ, ತೇಲುವ ಪೋಸ್ಟ್ ಆಫೀಸ್, ತೇಲುವ ನ್ಯಾಷನಲ್ ಪಾರ್ಕ್. ಭಾರತದ ತೇಲುವ ಗ್ರಾಮದ ಬಗ್ಗೆ ನೀವು ಕೇಳಿದ್ದೀರಾ? ನಮಸ್ತೆ ಕರ್ನಾಟಕ. ಹೌದು, ನಮ್ಮ ದೇಶದಲ್ಲಿದೆ ಫ್ಲೋಟಿಂಗ್ ವಿಲೇಜ್. ಮಣಿಪುರದ ಪ್ರಸಿದ್ಧ ಸರೋವರ ಲೋಕ್ತಾಲ್ ಮೇಲೆ ಇರೋ ತೇಲುವ ಗ್ರಾಮದ ಹೆಸರು ಚಂಪು ಕಾಂಗ್ಪೋಮ್. ಇದು ಅತ್ಯಂತ ತೇವಾಂಶ ಹೊಂದಿರುವ ಭೂಮಿಯೂ ಹೌದು. ಏರಿಯಲ್ ವ್ಯೂ ಅಂದ್ರೆ ಆಗಸದಿಂದ ನೋಡಿದ್ರೆ ಇಲ್ಲಿ ಹಲವಾರು ಚಿಕ್ಕ ಚಿಕ್ಕ ದ್ವೀಪಗಳು ಕಾಣಸಿಗುತ್ತವೆ. ಈ ದ್ವೀಪಗಳನ್ನು ಫುಂಡಿ ಅಂತ ಕರೆಯಲಾಗುತ್ತದೆ. ನೈಸರ್ಗಿಕವಾಗಿ ಸುಂದರವಾದ ಭೂಮಿ ಹೊಂದಿರುವ ಈ ಫ್ಲೋಟಿಂಗ್ ವಿಲೇಜ್ನಲ್ಲೇ ಸುಮಾರು 400ರಿಂದ 500ರಷ್ಟು ಗುಡಿಸಲುಗಳಲ್ಲಿ 1000ಕ್ಕೂ ಹೆಚ್ಚಿನ ಜನರು ನೆಲೆ ನಿಂತಿದ್ದಾರಂತೆ. ಇಲ್ಲಿರುವ ದೊಡ್ಡ ದ್ವೀಪದ ಹೆಸರು ಕೈಬುಲ್. ಇಲ್ಲೊಂದು ಕೈಬುಲ್ ಲ್ಯಾಮ್ಜೋ ಅನ್ನುವ ತೇಲುವ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಅಂದಹಾಗೆ ಇಲ್ಲಿರುವ ಜನರು ಜೀವನ ನಡೆಸಲು ಅವಲಂಬಿಸಿರುವುದು ಮೀನುಗಾರಿಕೆಯನ್ನ. ಈ ಗ್ರಾಮದಲ್ಲಿ ಮಕ್ಕಳಿಗಾಗಿ ತೇಲುವ ಶಾಲೆಯೂ ಇದೆ. ಇಂತಹ ಯುನೀಕ್ ಪ್ಲೇಸ್ ಅಲ್ಲಿ ಜನರು ಎಷ್ಟು ಸರಳವಾಗಿ ಬದುಕುತ್ತಾರೆ ಅನ್ನೋದನ್ನ ಈ ಗ್ರಾಮ